ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆಯಿಂದಲೇ ಜಾರಿಗೆ ಬರೋ ಹಾಗೆ H1B ವೀಸಾದ ಶುಲ್ಕವನ್ನು ಏರಿಕೆ ಮಾಡಿದರು. ಹೊಸದಾಗಿ ಯಾರು ವೀಸಾಗೆ ಅಪ್ಲೈ ಮಾಡ್ತಾರೆ ಅವರು ಮಾತ್ರ ಇದು. ಈ ವೀಸಾ ಶುಲ್ಕ ಏರಿಕೆಯಿಂದ IT ಆದಾಯಕ್ಕೆ ಹೊಡೆತ ಬಿದ್ದಿದೆ. ವೀಸಾ ಶುಲ್ಕ ಹೆಚ್ಚಳದಿಂದ IT ಕಂಪನಿಗಳಿಗೆ ಎಫೆಕ್ಟ್ ಆಗ್ತಾ ಇದೆ. H1B ವೀಸಾ ಶುಲ್ಕ ಹೆಚ್ಚಳದಿಂದ ಕಂಪನಿಗಳಿಗೆ ಲಾಸ್ ಆಗ್ತಾ ಇದೆ. IT ಟೆಕ್ಕಿಗಳ ವಲಸೆ ಕಡಿಮೆ ಆದರೆ ಭಾರತಕ್ಕೆ ವರದಾನ, ಯಾಕೆಂದರೆ ಟ್ಯಾಲೆಂಟೆಡ್ ಗೈಸ್ ಎಲ್ಲ ಇಲ್ಲೇ ಉಳ್ಕೋತಾರೆ ಅಂತ. ಬೆಂಗಳೂರಿನ IT ಕಂಪನಿಗಳಿಂದ ಅಮೆರಿಕಾಗೆ ವಲಸೆ ಹೆಚ್ಚಾಗುತ್ತೆ. ಈಗ ಶುಲ್ಕ ಹೆಚ್ಚಳದಿಂದ ವಲಸೆ ಹೋಗುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಅಂದರೆ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಹುಡುಗರು ಅಥವಾ ಹುಡುಗಿಯರು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋದು, ಅಮೆರಿಕಾದಲ್ಲಿ ಯಾವುದೋ ಕಂಪ್ನಿಗೆ ಸೆಲೆಕ್ಟ್ ಆಗೋದು. ಇನ್ನು ಮುಂದಕ್ಕೆ ಅದು ಆಗಲ್ಲ. ಹಾಗಾಗಿ ಪ್ರತಿಭಾವಂತರು ದೇಶದಲ್ಲೇ ಉಳಿಯೋದ್ರಿಂದ ನಮ್ಮ ದೇಶಕ್ಕೆ ಲಾಭ ಆಗುತ್ತೆ ಅಂತ ಆರ್ಥಿಕ ತಜ್ಞರು ಈ ಬಗ್ಗೆ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ಏನಿದರ ಪರಿಣಾಮ ಅಂತಂದರೆ, ಈಗಾಗಲೇ ಅಮೇರಿಕಾದಲ್ಲಿ H1B ವೀಸಾದ ಮೇಲೆ ಇರ್ತಕ್ಕಂಥವ್ರು ಯಾವುದೇ ದುಡ್ಡು ಕಟ್ಟೋ ಹಾಗಿಲ್ಲ. ರಿನ್ಯೂವಲ್ ಮಾಡಿಸ್ಬೇಕಾದ್ರೂ ಕಟ್ಟೋ ಹಾಗಿಲ್ಲ. ಹೊಸದಾಗಿ ಯಾರು ಅಮೇರಿಕಾಗೆ ಹೋಗೋದಕ್ಕೆ ಅಪ್ಲೈ ಮಾಡ್ತಾರೋ ಅವರು $1,00,000 ಕಟ್ಟಬೇಕಾಗತ್ತೆ. $4,500 ಇದ್ದಿದ್ದನ್ನು $1,00,000 ಅಂದರೆ ಇಂಡಿಯಾದ ದುಡ್ಡಲ್ಲಿ 88 ರಿಂದ 90 ಲಕ್ಷ ರೂಪಾಯಿ. ಅದನ್ನು ಕಂಪ್ನಿ ಎಂಪ್ಲಾಯರ್ ಅಂತ ನಾವೇನು ಕರಿತೀವಿ, ಕಂಪ್ನಿಯವ್ರು ಕಟ್ಟಬೇಕು. ಅವ್ರು ಯಾಕೆ ಕಟ್ತಾರೆ? ಅಮೇರಿಕಾ ಕಂಪ್ನಿಯವರು ಕಟ್ಟಲ್ಲ. ಇವರೆಲ್ಲ ಇಲ್ಲೇ ಉಳ್ಕೋತಾರೆ. ಕರ್ನಾಟಕದಿಂದ ಸರ್ವಿಸಸ್ ಹೆಚ್ಚು ಯಾವಾಗಲೂ ನಮಗೆ GSTPಗೆ 1/3 ನಮಗೆ ಸರ್ವಿಸಸ್ಸಿಂದನೇ ಬರ್ತಾಯಿತ್ತು. ಸೊ ನಮ್ಮಲ್ಲಿ ಟೆಕ್ನಿಷಿಯನ್ಸು ಯಾರು ಅಲ್ಲಿಗೆ ಹೋಗ್ತಿದ್ರು, ಅಲ್ಲಿಗೆ ಹೋಗಿ ಅಲ್ಲಿಗೆ ಸೇವೆ ಸಲ್ಲಿಸ್ತಾಯಿದ್ರು. ಈಗ ಖಂಡಿತವಾಗಿಯೂ ಅದರಿಂದ ಹೊಡೆತ ಬೀಳುತ್ತೆ. ಯಾಕೆಂತಂದರೆ $1,00,000 ನೀವು ಅಲ್ಲಿ ಕಂಪನಿಗಳು ಇಡಬೇಕಾಗಿರೋದ್ರಿಂದ ಪ್ರತಿ ವರ್ಷ ಇವ್ರ ಎಕ್ಸ್ಪರ್ಟೈಸ್ ಬೇಕು. ಆದರೆ ಇಷ್ಟೊಂದು ಎಕ್ಸ್ಟ್ರಾ ದುಡ್ಡು ಆಗೋದ್ರಿಂದ ಸಹಜವಾಗಿಯೇ ಕಂಪ್ನಿಗಳು ಮತ್ತೆ 2 ಸರಿ ನೋಡುತ್ತೆ, ಮುಂದೆ ನೋಡುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುವಂಥ ಸಂಖ್ಯೆ ಕಡಿಮೆ ಆಗುತ್ತೆ. ಅಲ್ಲಿಂದ ನಮಗೆ ಏನು ರೆಮಿಟೆನ್ಸಸ್ ಬರ್ತಾಯಿತ್ತು, ಇಲ್ಲಿಂದ ಹೋಗಿ ರೆಮಿಟೆನ್ಸಸ್ ಬರ್ತಾಯಿತ್ತು, ಅದೆಲ್ಲ ಕಡಿಮೆ ಆಗುತ್ತೆ. ಅಂದರೆ ಈಗ ವಿದೇಶಕ್ಕೆ ಹೋದಾಗ ಅಲ್ಲಿ ಏನೋ ಸಂಪಾದನೆ ಮಾಡಿ ಅಲ್ಲಿಂದ ಕಳಿಸ್ತಾ ಇದ್ರು ನಮಗೆ, ಅದರದ್ದು ಕಡಿಮೆ ಆಗುತ್ತೆ. ಹಾಗೂ ನಮ್ಮ ರಾಜ್ಯ ಏನಿತ್ತು ಸರ್ವೀಸಸಲ್ಲಿ ಹೆಚ್ಚು ಲಾಭ ಮಾಡ್ತಾಯಿತ್ತು, ಅದಕ್ಕೂ ಇದರಿಂದ ಹೊಡೆತ ಬೀಳುತ್ತೆ. ಅಂದರೆ 7,20,000 ಒಟ್ಟು ಜನ H1B ವೀಸಲ್ಲಿ ಪ್ರತಿ ವರ್ಷ ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅದರಲ್ಲಿ 70% ಭಾರತೀಯರು ಇದ್ದರು ಅಂತ ನನ್ನ ಪ್ರಕಾರ. ಅದರಲ್ಲಿ ಕರ್ನಾಟಕದವರು, ಅದರಲ್ಲೂ ಬೆಂಗಳೂರಿನವರೇ ಬಹುತೇಕರು ಇದ್ದರು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಕರ್ನಾಟಕ